ಹಾಯ್ ಮ್ಯಾಮ್. ಹಲೋ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ಓಕೆ, ಬಟ್ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡಿ. ನಮ್ ಕಂಪನಿ ಕಡೆಯಿಂದ ಯಂಗ್ ಬಿಸ್ನೆಸ್ ಮ್ಯಾನ್ಗಳಿಗೆ ಎಂಕರೇಜ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಬೆಸ್ಟ್ ಆಂಟ್ರಪ್ರೆನರ್ ಅವಾರ್ಡ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಅದಕ್ಕೆ ನಿಮ್ ದೊಡ್ಡ ಮಗ ಅಥರ್ವ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಅವಾರ್ಡ್ ಕೂಡ ಬಂದಿದೆ. ಸೊ ಅವರಿಗೆ ಗುಡ್ ನ್ಯೂಸ್ ಹೇಳಿ ವಿಶ್ ಮಾಡಿ ಹೋಗೋಣ ಅಂತ ಬಂದೆ. ಪ್ರಿಟಿ ಸರ್ಪ್ರೈಸಿಂಗ್. ಓಕೆ, ನಾನು ವಿಷಯ ತಿಳಿಸ್ತೀನಿ. ಹಾಗೆ ಅವ್ರದ್ದು ಎವಿ ಶೂಟ್ ಮಾಡ್ಬೇಕಿತ್ತು, ಸ್ಕ್ರೀನಿಂಗ್ ಮಾಡಕ್ಕೆ. ಅಥರ್ವ ಅವ್ರದ್ದು ಇಂಟರ್ವ್ಯೂ ಮಾಡ್ಬೇಕಿತ್ತು. ಯಾವಾಗ ಸಿಗ್ತಾರೆ? ಇವಳು ಅಥರ್ವನ್ನ ಮೀಟ್ ಮಾಡಿದ್ರೆ ಅವನ ಸ್ಥಿತಿ ಎಲ್ಲ ಗೊತ್ತಾಗ್ಬಿಡತ್ತೆ. ನೋ, ಅವನ್ ಸ್ವಲ್ಪ ಬ್ಯುಸಿ ಇದ್ದಾನೆ. ಅವ್ನು ನಿಮಗೆ ಸಿಗೋ ಡೌಟು. ಹೌದಾ ಮೇಡಮ್? ಬ್ಯುಸಿ ಇದ್ದಿದ್ರೆ ಆಫೀಸ್ ಟೈಮಲ್ಲಿ ಏನ್ ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ನಮ್ ಟೀಮ್ನ ನಿಮ್ ಮನೆ ಕಳಿಸ್ತೀನಿ, ಅಲ್ಲೇ ಇಂಟರ್ವ್ಯೂ ಮಾಡ್ಬೋದು. ಹೇಳ್ದೆ ಅಲ್ವಾ ಅವ್ನ್ ಬ್ಯುಸಿ ಇದ್ದಾನೆ ಅಂತ. ಮೋರ್ ಓವರ್ ಅವ್ನ್ ಮನೆಯಲ್ಲೇ ಇಲ್ಲ. ಮನೇಲಿಲ್ವಾ? ಮತ್ತೆಲ್ಲಿದ್ದಾರೆ ಮ್ಯಾಮ್? ಅವನು ಹೀಸ್ ಗಾನ್ ಔಟ್ ಆಫ್ ಕಂಟ್ರಿ. ಔಟ್ ಆಫ್ ಕಂಟ್ರಿಲಿದ್ದಾರಾ? ನೋ ಇಶ್ಯೂಸ್ ಮ್ಯಾಮ್. ಅವ್ರು ಯಾವ ಕಂಟ್ರಿಲಿದ್ದಾರೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲಾ ಕಂಟ್ರಿಲೂ ನಮ್ ಟೀಮ್ ಇದೆ, ಅವ್ರು ಹೋಗಿ ಮೀಟ್ ಮಾಡ್ತಾರೆ. ಬಿಡ್ತಾನೆ ಇಲ್ವಲ್ಲ ಇವಳು, ತುಂಬಾ ಕ್ವಶನ್ಸ್ ಕೇಳ್ತಿದ್ದಾಳೆ. ಅವನು ಟರ್ಕಿಲಿದ್ದಾನೆ. ನೈಸ್ ಕಂಟ್ರಿ. ಅಲ್ಲೂ ಕೂಡ ಬಿಸ್ನೆಸ್ ಡೆವಲಪ್ ಮಾಡ್ತಿದ್ದೀರಾ? ಸರಿ, ಅವ್ರ ನಂಬರ್ ಕೊಡ್ತೀರಾ? ನಮ್ ಟೀಮ್ ನ ಕಾಂಟ್ಯಾಕ್ಟ್ ಮಾಡಕ್ ಹೇಳ್ತೀನಿ. ಅವನಲ್ಲಿ ಹೋಗಿರೋ ಗೋಲೆ ಬೇರೆ. ಪ್ಲೀಸ್, ಇದೆಲ್ಲ ಏನು ಬೇಡ. ಎವಿ ಶೂಟ್ ಮಾಡಕ್ಕೆ ಜಾಸ್ತಿ ಏನ್ ಟೈಮ್ ತಗೊಳಲ್ಲ ಮ್ಯಾಮ್. ಪ್ರಾಬಬ್ಲಿ ಒಂದು ಹಾಫ್ ಅನ್ ಅವರ್ ಅಷ್ಟೇ. ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಾ ಇದ್ದೀರಾ? ನಮಗದರ ಅವಶ್ಯಕತೆ ಇಲ್ಲ. ಅಲ್ಲ ಮೇಡಮ್, ಸಾಮಾನ್ಯವಾಗಿ ಮಕ್ಳಿಗೆ ಅವಾರ್ಡ್ ಬಂದ್ರೆ ತಾಯಿ ಖುಷಿ ಪಡ್ತಾರೆ. ನೀವ್ ನೋಡಿದ್ರೆ ಬೇಡ ಅಂತಿದ್ದೀರಲ್ಲ ಮೇಡಮ್. ನನ್ ಮಗನ್ಗೆ ಇಂಥ ಯಾವ ಅವಾರ್ಡು ಬೇಡ. ಇಂಥ ಅವಾರ್ಡ್ಗಳಿಂದ ಅವನ್ ಪಡ್ಕೊಳ್ಳೋ ಅಂತದ್ದು ಏನೂ ಇಲ್ಲ. ಅಂಡ್ ಮೋರ್ ಓವರ್, ಯಾರು ಅವಾರ್ಡ್ ಕೊಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓ, ಇದಾ ವಿಷಯ. ರಾವಣಂಗೆ ರಾಮ ಇಷ್ಟ ಆಗ್ಲಿಲ್ಲ, ಕಂಸಂಗೆ ಕೃಷ್ಣ ಇಷ್ಟ ಆಗ್ಲಿಲ್ಲ. ಹಾಗೆ ವಸುಂಧರಾ ಮೇಡಮ್ಗೆ ಈ ಭೈರವಿ ಬಂದಿರೋದು ಇಷ್ಟ ಆಗಿಲ್ಲ ಅನ್ಸುತ್ತೆ. ಚೆನ್ನಾಗಿ ಮಾತಾಡ್ತೀರಾ ನೀವು. ಇನ್ನೊಂದು 2 minutes ಇದೆ. ಐ ಹ್ಯಾವ್ ಎನ್ ಇಂಪಾರ್ಟೆಂಟ್ ಮೀಟಿಂಗ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ವಸುಂಧರಾ ಅವರು ಅಥರ್ವನ್ನ ಮೀಟ್ ಮಾಡಿಸೋದಕ್ಕೆ ಯಾಕೆ ಅವಾಯ್ಡ್ ಮಾಡ್ತಿದ್ದಾರೆ? ಭೈರವಿ, ನೀನು ದೊಡ್ಡ ಬಿಸ್ನೆಸ್ ವುಮೆನ್ ಅನ್ನೋದಕ್ಕಿಂತ ಯು ಆರ್ ಮೈ ಡ್ರೀಮ್ ಗರ್ಲ್. ನಾನ್ ನಿನಗೋಸ್ಕರ ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ನಿನ್ ಹುಡ್ಕಕ್ಕೆ ಎಷ್ಟು ಎಫರ್ಟ್ ಹಾಕಿದೀನಿ ಗೊತ್ತಾ? ನಿನ್ನೆ ದಿನನ ನಾನ್ ಮೆಮೊರಬಲ್ ಆಗಿ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ರೆಸ್ ಮೈ ಲವ್. ನೀನು ಕೂಡ ಖಂಡಿತವಾಗ್ಲೂ ಒಪ್ಕೋತೀಯ ಅನ್ನೋ ನಂಬಿಕೆ ನನ್ಗಿದೆ. ಇವಳು ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ಇವಳ್ದೇನಾದ್ರೂ ಒಂದ್ ಇದ್ದೇ ಇರುತ್ತೆ. ವೀರ್, ಎಲ್ಲಿದ್ಯಾ ನೀನು? ಏನ್ ವಿಷಯ ಹೇಳು ಇಶಾನಿ. ನಿನ್ ಜೊತೆ ಶಾಪಿಂಗ್ ಹೋಗ್ಬೇಕು ಅಂತ ಬಂದು ಇಲ್ಲಿ ಆಫೀಸಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ವಾಟ್? ಆಫೀಸ್ಗಾ? ಹಾ ವೀರ್, ನಮ್ ಎಂಗೇಜ್ಮೆಂಟ್ಗೆ 15 days ಅಷ್ಟೇ ಇರೋದು. 15 days ಮಾತ್ರ ಇದೆ ಅಂತ ಹೇಳೋ ಬದಲು ಇನ್ನೂ 15 days ಇದೆಯಲ್ವಾ ಅಂತ ಖುಷಿ ಪಡು. ಏನ್ ಹೇಳಿದ್ರು ಸೇಮ್ ಅಲ್ವಾ? ಅಲ್ಲಿ ಅಲ್ಲ ಮಗಳ ಗಂಡ. ಇನ್ನು ಬಟ್ಟೆ ಪರ್ಚೇಸ್ ಮಾಡ್ಬೇಕು, ಜುವೆಲ್ಸ್ ಪರ್ಚೇಸ್ ಮಾಡ್ಬೇಕು, ಅಂಡ್ ಮೇನ್ ಥಿಂಗ್ ಎಂಗೇಜ್ಮೆಂಟ್ ರಿಂಗ್ ಪರ್ಚೇಸ್ ಮಾಡ್ಬೇಕು. ಇಬ್ರು ಒಟ್ಟಿಗೆ ಹೋಗಿ ಶಾಪಿಂಗ್ ಮುಗಿಸಿ ರೆಸ್ಟೋರೆಂಟಿಗೆ ಹೋಗಿ ಲಂಚ್ ಮುಗಿಸಿ ಬರೋಣ. ಓಕೆ? ನಾನು ಲವ್ ಪ್ರಪೋಸ್ ಮಾಡ್ಬೇಕು ಅಂತ ಇಲ್ಲಿ ಬಂದಿದ್ರೆ ಇವಳು ಎಂಗೇಜ್ಮೆಂಟ್ಗೆ ಶಾಪಿಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಏನ್ ಮಾಡ್ಲಿ? ವೀರ್, ಏನ್ ಯೋಚನೆ ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ಆಫೀಸಿಗೆ ಬರಕ್ ಇನ್ನೂ ಎಷ್ಟೊತ್ತಾಗತ್ತೆ? ಇಶಾನಿ, ಅದು
ಹಾ, ನಾನೊಂದು ಡ್ರೀಮ್ ಪ್ರಾಜೆಕ್ಟ್ ಮೇಲೆ ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಅದೇನಿದೆ ನೀನೇ ನೋಡ್ಕೋ. ನಂಗ್ ಬರಕ್ಕಾಗಲ್ಲ. ವೀರ್, ಏನ್ ಹೇಳ್ತಿದ್ಯಾ ನೀನು? ಇದು ನಮ್ಮ ಎಂಗೇಜ್ಮೆಂಟ್ ವೀರ್. ಎಂಗೇಜ್ಮೆಂಟ್ಗೋಸ್ಕರ ಇಷ್ಟು ಟೈಮ್ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಇಶಾನಿ ಪ್ಲೀಸ್, ನನ್ ಸಿಚುಯೇಷನ್ ಅರ್ಥ ಮಾಡ್ಕೋ. ಎಲ್ರು ಮದ್ವೆ ಅಂದ್ರೆ ಎಷ್ಟು ಖುಷಿಯಾಗಿರ್ತಾರೆ. ಎಂಗೇಜ್ಮೆಂಟ್ ಬಿಡು, ಪ್ರೀ ಎಂಗೇಜ್ಮೆಂಟ್ ಶೂಟ್ ಅಂತ ಫೋಟೋ ಶೂಟ್ ಎಲ್ಲ ಮಾಡಿಸ್ತಾರೆ. ನೀನ್ ನೋಡಿದ್ರೆ ಹೀಗೆ. ಇಶಾನಿ, ಈ ವೆಡ್ಡಿಂಗು ಪ್ರೀ ವೆಡ್ಡಿಂಗ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ, ಓಕೆ? ಸದ್ಯಕ್ಕೆ ನಂಗೆಲ್ಲೂ ಬರಕ್ಕಾಗಲ್ಲ. ದಿಸ್ ಇಸ್ ಟೂ ಮಚ್ ವೀರ್. ನನ್ ಪ್ರೀತಿನ ಪರೀಕ್ಷೆ ಮಾಡ್ತಿದ್ಯಾ ನೀನು. ನನ್ಗೋಸ್ಕರ ಯಾವ್ದಕ್ಕೂ ಟೈಮ್ ಕೊಡ್ತಿಲ್ಲ. ಇಶಾನಿ, ನಿಂಗ್ ಟೈಮ್ ಕೊಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಎಲ್ರಿಗೂ 24 hours ಅಷ್ಟೇ ಟೈಮ್ ಇರೋದು ವೀರ್. ಇಷ್ಟಪಟ್ಟವ್ರಿಗೆ ಟೈಮ್ ಕೊಡ್ಬೇಕು ಅಂತ ಮನ್ಸಿದ್ರೆ ಹೇಗ್ ಬೇಕಾದ್ರೂ ಟೈಮ್ ಮಾಡ್ಕೋಬಹುದು. ಪ್ಲೀಸ್ ಇಶಾನಿ, ದಯವಿಟ್ಟು ಲೆಕ್ಚರ್ ಎಲ್ಲ ಕೊಡ್ಬೇಡ. ನಂಗೆ ಕೇಳೋ ಪೇಷನ್ಸೇ ಇಲ್ಲ. ವೀರ್, ಅದೆಷ್ಟು ಈಸಿಯಾಗಿ ಮಾತಾಡ್ತಿದ್ಯಾ ನೋಡು. ಇಶಾನಿ, ವಿಷಯ ಇಷ್ಟೇ, ನಂಗ್ ಬರಕ್ಕಾಗಲ್ಲ. ನಾನ್ ನಿನ್ ಫಿಯಾನ್ಸಿ ವೀರ್. ಐ ನೋ, ಅದಕ್ಕೆ ಸಾಫ್ಟ್ ಆಗಿ ಹೇಳ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್. ಭೈರವಿನ ಮೀಟ್ ಮಾಡಿ ಪ್ರಪೋಸ್ ಮಾಡೋ ಟೈಮಲ್ಲೇ ಈ ಇಶಾನಿ ಕಾಲ್ ಮಾಡಿ ಮೂಡ್ ಹಾಳು ಮಾಡಿದ್ಲು. ಛೇ, ಕೂಲ್ ವಿರಾಟ್, ಕೂಲ್. ಇಂಥ ಗೋಲ್ಡನ್ ಮೂಮೆಂಟ್ ಅಲ್ಲಿ ಏನು ಯೋಚನೆ ಮಾಡಿ ಮೂಡ್ ಹಾಳು ಮಾಡ್ಕೋಬಾರ್ದು. ಚೇರ್ ಅಪ್, ಚೇರ್ ಅಪ್ ವಿರಾಟ್. ಹಾಯ್ ವಿರಾಟ್, ವಾಟ್ ಅ ಸರ್ಪ್ರೈಸ್. ಬನ್ನಿ. ಹಾಯ್. ಹಲೋ, ಪ್ಲೀಸ್. ಮತ್ತೇನ್ ವಿಷಯ? ದಿ ಗ್ರೇಟ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ವಿರಾಟ್ ಅವರು ಇಲ್ಲಿ ತನಕ ಬಂದಿರೋದು? ನಾನಿಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿ ಬಂದಿಲ್ಲ, ನಾರ್ಮಲ್ ವಿರಾಟ್ ಆಗಿ ಬಂದಿದ್ದೀನಿ ಅಷ್ಟೇ. ಅಪರೂಪ, ನೀವೀಗ ಜಸ್ಟ್ ವಿರಾಟ್ ಆಗಿರೋದು ಅಲ್ವಾ? ಹಾಗೇನಿಲ್ಲ. ಓಕೆ, ಏನ್ ವಿಷಯ? ನೀವು ಹೀಗ್ ಕೇಳ್ಬಿಟ್ರೆ ಹೇಗೆ? ಅಂದ್ರೆ ಆ, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಹೇಳಿ. ಅದು ತುಂಬಾ ಇಂಪಾರ್ಟೆಂಟ್ ವಿಷಯ. ಇಂಪಾರ್ಟೆಂಟ್ ಅಂತೀರಾ, ಪರ್ಸನಲ್ ಅಂತೀರಾ? ಇದು ಆಫೀಸಿಗೆ ಸಂಬಂಧಪಟ್ಟಿದ್ದ ಇಲ್ಲ ಲೈಫಿಗೆ ಸಂಬಂಧಪಟ್ಟಿದ್ದ? ಯಾ ಲೈಫ್ಗೆ ಸಂಬಂಧಪಟ್ಟಿದ್ದು. ನೀವ್ ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ. ತಗೊಳ್ಳಿ, ಮೊದ್ಲು ಈ ನೀರ್ ಕುಡೀರಿ. ಯಾ, ಥ್ಯಾಂಕ್ ಯು. ಇಫ್ ಯು ಡೋಂಟ್ ಮೈಂಡ್, ಒಂದ್ ಕತೆ ಹೇಳ? ಹಾ, ತುಂಬಾ ಚೆನ್ನಾಗಿದೆ. ರಿಯಲ್ ಸ್ಟೋರಿ ಅಲ್ಲ, ರಿಯಲ್ ಸ್ಟೋರಿ. ಸರಿ, ಹೇಳ್ಕೊಳ್ಳೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಹೇಳಿ. ನನ್ ಕನ್ಸಲ್ಲಿ ತುಂಬಾ ದಿನದಿಂದ ಒಂದ್ ಹುಡುಗಿ ಬರ್ತಾ ಇದ್ಲು, ನನ್ನ ಹತ್ರ ಮಾತಾಡ್ತಿದ್ಲು. ನಾನು ಅವಳಿಗೆ ಡ್ರೀಮ್ ಗರ್ಲ್ ಅಂತಾನೆ ಕರಿತಾ ಇದ್ದೆ. ಕನ್ಸಲ್ಲಿ ಅವಳು ಹಾಗೆ ನಂಗೆ ತುಂಬಾ ಹತ್ರ ಆದ್ಲು. ವೆರಿ ಇಂಟ್ರೆಸ್ಟಿಂಗ್. ಆಮೇಲೆ ನನಗವಳು ತುಂಬಾ ಕ್ಲೋಸ್ ಆದ್ಲು. ಸೊ ಅವಳ ಚಿತ್ರನ ನಾನೊಬ್ಬ ಸ್ಕೆಚ್ ಆರ್ಟಿಸ್ಟ್ ಹತ್ರ ಮಾಡಿಸ್ದೆ. ನಂತರ ಅವಳು ರಿಯಲ್ ಲೈಫಲ್ಲಿ ಇದ್ದಾಳ ಅಂತ ಕ್ವೆಶ್ಚನ್ ಬಂತು. ಅಲ್ವಾ? ಅವಳು ರಿಯಲ್ ಲೈಫಲ್ಲಿ ಇದ್ದಾಳಾ? ಅದೇ 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 ಹುಡುಕಾಟದಲ್ಲಿದ್ದಾಗ ಒಬ್ಬ ಡಿಟೆಕ್ಟಿವ್ಗೆ ಅವಳ ಫೋಟೋ ಕೊಟ್ಟು ಈ ಕ್ವೆಶ್ಚನ್ಗೆ ಆನ್ಸರ್ ಇದೆಯಾ ಅಂತ ಎಲ್ಲ ಕಡೆ ಹುಡುಕ್ಸ್ದೆ. ಓಕೆ, ಸಿಕ್ಕಿದ್ಲಾ ನಿಮ್ ಡ್ರೀಮ್ ಗರ್ಲ್? ಹಾ, ಸಿಕ್ಕಿದ್ಲು. ಓ ರಿಯಲಿ? ಡ್ರೀಮ್ ಗರ್ಲ್ ನೋಡಕ್ ಸಿಗೋದು ಒಂಥರ ಡಿಫ್ರೆಂಟ್ ಆಗಿದೆ. ಯಾರವಳು? ಅವಳು ನೀವೇ ಭೈರವಿ.